ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ರಸ್ತೆಯಲ್ಲಿ, ಬ್ಯಾಂಕ್ಗಳಲ್ಲಿ ದರೋಡೆ, ಮನೆಗಳ್ತನ, ಸರಗಳ್ತನ, ಕಾರ್ ಬೈಕ್ ಕಳ್ತನ ಇವೆಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸರಿಗೆ ಹೇಳಿದ್ರು ಕಂಪ್ಲೇಂಟ್ ತೆಗೆದುಕೊಂಡು ಕಾರ್ಯಾಚರಣೆಗೆ ಇಳಿತಾರೆ. ಕೆಲ ವಸ್ತುಗಳನ್ನು ಪತ್ತೆ ಹಚ್ತಾರೆ. ಆದರೆ ಕೇಸ್ ಹ್ಯಾಂಡಲ್ ಮಾಡಿದಂತಹ ಪೊಲೀಸರು ಟ್ರಾನ್ಸ್ಫರ್ ಅಥವಾ ಸಸ್ಪೆಂಡ್ ಆಗೋದ್ರೆ? ಎಸ್, ನಿಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಪೊಲೀಸರಿಗೂ ಕೂಡ ಕಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಟೆನ್ಷನ್ ಪೊಲೀಸರಿಗೂ ಇರೋಲ್ಲ, ನಿಮಗೂ ಕೂಡ ಇರೋದು ಬೇಡ. ಹಳೆ ಕೇಸ್ಗಳ ಮಾಹಿತಿ ಪಡೆಯೋದು ಪೊಲೀಸರಿಗೆ ಬರೀ ಟೆನ್ಷನ್ ಆಗಿರುತ್ತೆ. ಆದರೆ ಇನ್ನು ಮುಂದೆ ಸುಲಭ ಅಂತಿದ್ದಾರೆ ಪೊಲೀಸರು. ಹಿಂದಿನ ದಿನಗಳಲ್ಲಿ ಸೀಸ್ ಮಾಡಿದ ವಸ್ತುಗಳು ಯಾವ ಕೇಸ್ದು ಅನ್ನುವಂತಹ ಗೊಂದಲ ಇರ್ತಾ ಇತ್ತು. ಸಿಬ್ಬಂದಿಗಳಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಯಾರೇ ಕೇಸ್ ಆಗಿ ಆ ವಸ್ತುವಿನ ಕೇಸ್ ಏನು ಅಂತ ಟೆನ್ಷನ್ ಪೊಲೀಸರಿಗೆ ಕಾಣಿಸ್ತಾ ಇತ್ತು. ಆದರೆ ಇನ್ನು ಮುಂದೆ ಸೀಸ್ ಆದಂತಹ ವಸ್ತುಗಳ ಮೇಲೆ ಹೊಸ ಟೆಕ್ನಾಲಜಿ ಮೂಲಕ ಕೇಸ್ನ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆ. ಸೀಸ್ ಆದಂತಹ ವಸ್ತುಗಳ ಮೇಲೆ QR ಕೋಡನ್ನು ಪೊಲೀಸರು ಅಂಟಿಸ್ತಾ ಇದ್ದಾರೆ. QR ಕೋಡ್ ಮೂಲಕ ಸೀಸ್ ಆದಂತಹ ವಸ್ತುಗಳ ಮಾಹಿತಿ ಸಿಗತ್ತೆ. ಇದರ ಜೊತೆಗೆ ಸೀಸ್ ಆದಂತಹ ವಸ್ತುಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈಸಿಯಾಗಿ ತಿಳಿದುಕೊಳ್ಬೋದು. ಅಂಗಡಿಯಲ್ಲಿ ಏನಾದರೂ ಖರೀದಿ ಮಾಡಿದರೆ ಪೇಮೆಂಟ್ ಮಾಡೋದಕ್ಕೆ ಅಂತ QR ಕೋಡನ್ನು ಇಟ್ಟಿರ್ತಾರೆ. ಅದೇ ರೀತಿ ಪೊಲೀಸರ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಮಾಹಿತಿ ಕೊಡುವಂತಹ ಟೆಕ್ನಾಲಜಿಯನ್ನು ಬೆಂಗಳೂರು ಪೊಲೀಸರು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ತುಂಬ ಹಳೆ ಪ್ರಕರಣಗಳಲ್ಲಿ ಸೀಸ್ ಆದಂತಹ ವಸ್ತುಗಳು ಯಾವುದು ಅನ್ನುವಂತಹ ಗೊಂದಲ ಪೊಲೀಸರಿಗೆ ಮಾತ್ರ ಇರುತ್ತೆ. ಅಕಸ್ಮಾತ್ ಸಿಬ್ಬಂದಿ ಏನಾದರೂ ವರ್ಗಾವಣೆ ಆದರೆ ಈ ವಸ್ತುವಿನ ಹಿನ್ನೆಲೆ ಏನಪ್ಪ ಅನ್ನುವಂತಹ ಕನ್ಫ್ಯೂಷನ್ ಮಾತ್ರ ಪೊಲೀಸರ ತಲೆಯಲ್ಲಿರ್ತಾ ಇತ್ತು. ಆದರೆ ಈ ಅಪ್ಡೇಟೆಡ್ QR ಕೋಡ್ ಮೂಲಕ ಯಾವ ಪ್ರಕರಣಗಳಲ್ಲಿ ಯಾವ ವಸ್ತುಗಳು ಸೀಸ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರಿಗೆ ಈ ಒಂದು QR ಕೋಡ್ ಮೂಲಕ ಸಿಗ್ತಾ ಇದೆ. ನಿಮಗೆ ಡೌಟ್ ಬರ್ಬೋದು, ಹೊಸ ಟೆಕ್ನಾಲಜಿ ಅಂತ ಹೇಳುವಂಥ ಪೊಲೀಸರ QR ಕೋಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಕೂಡ ಇದೆ. ಸೀಸ್ ಆದಂತಹ ವಸ್ತುವನ್ನು ಬಿಳಿ ಬಟ್ಟೆಯಿಂದ ಪ್ಯಾಕ್ ಮಾಡ್ತಾರೆ. ಅದಾದಮೇಲೆ ಆ ಬಟ್ಟೆ ಮೇಲೆ ಒಂದು QR ಕೋಡನ್ನು ಅಂಟಿಸ್ತಾರೆ. ಅದನ್ನು ಆಯಾಯ ಪೊಲೀಸ್ ಸ್ಟೇಷನ್ನಲ್ಲೇ ಇಟ್ಟಿರ್ತಾರೆ. ಡೌಟ್ ಬಂದಾಗ ಅಥವಾ ಆ ವಸ್ತುವಿನ ಹಿನ್ನೆಲೆ ಏನು ಅನ್ನುವಂತಹ ಮಾಹಿತಿಯನ್ನು ಬೇಕು ಅಂತಂದರೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಆ ಕೇಸ್ ಯಾವುದು, ಆರೋಪಿಗಳು ಯಾರು, ಕೇಸ್ಗೆ ಸಂಬಂಧಿಸಿದಂತಹ ವ್ಯಕ್ತಿಗಳು ಕೂಡ ಯಾರು ಅನ್ನುವಂತಹ ಮಾಹಿತಿ ಈಸಿಯಾಗಿ ಸಿಗುತ್ತೆ. ಇದರಿಂದ ಕೋರ್ಟ್ನ ಪ್ರೊಸೀಡಿಂಗ್ ಟೈಮ್ನಲ್ಲಿ ವಸ್ತುಗಳ ಮೇಲೆ ಯಾವುದೇ ಗೊಂದಲವಿಲ್ಲದೆ ಈ QR ಕೋಡ್ ಯೂಸ್ ಆಗುತ್ತೆ. ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.